ಜೈಲಲ್ಲಿ ದರ್ಶನ್ಗೆ ಸ್ವಲ್ಪ ರಿಲೀಫ್, ಸ್ವಲ್ಪ ಶಾಕ್. ಸರತಿ ಸಾಲಲ್ಲಿ ನಿಂತು ಊಟವನ್ನ ಪಡೆಯಲು ಈಗ ಸೂಚನೆಯನ್ನ ನೀಡಲಾಗಿದೆ. ಜೈಲಲ್ಲಿರುವಂತಹ ದರ್ಶನ್ಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ, ಜೊತೆಗೆ ಸ್ವಲ್ಪ ಶಾಕ್ ಕೂಡ ಸಿಕ್ಕಿದೆ. ಸರತಿ ಸಾಲಲ್ಲಿ ನಿಂತು ಊಟವನ್ನ ಪಡೆಯಲು ಸೂಚನೆಯನ್ನ ನೀಡಲಾಗಿದೆ. ಆದ್ರೆ ಜೈಲಲ್ಲಿ ದರ್ಶನ್ಗಿದ್ದ ವಾಕಿಂಗ್ ಸಮಯ ಏನಿದೆ ಅದನ್ನ ಕಟ್ ಮಾಡಲಾಗಿದೆ. ಜಡ್ಜ್ ಮುಂದೆ ಮತ್ತೆ ಅಳಲನ್ನ ತೋಡ್ಕೊಳ್ತಾರಾ ದಚ್ಚು ಅಂತ ನೋಡ್ಬೇಕಾಗತ್ತೆ. ಇತ್ತೀಚೆಗೆ ಜೈಲಿನಲ್ಲಿ ಅಕ್ರಮ ಚಟುವಟಿಕೆಯ ಹಿನ್ನೆಲೆ ಜೈಲಿನ ಕೆಲವು ನಿಯಮಗಳಲ್ಲಿ ಭಾರಿ ಬದಲಾವಣೆಯನ್ನ ಮಾಡಲಾಗಿದೆ. ಇಷ್ಟು ದಿನ ದರ್ಶನ್ ಬ್ಯಾರಕ್ಗೆ ಊಟ ಪೂರೈಕೆಯನ್ನ ಮಾಡಲಾಗ್ತಾ ಇತ್ತು. ಬ್ಯಾರಕ್ನಿಂದ ಬಂದು ಊಟವನ್ನ ಪಡೆಯಲು ಸೂಚನೆಯನ್ನ ನೀಡಲಾಗಿದೆ. ಬಟ್ಟೆ ತೊಳೆದು ಒಣಹಾಕೋಕೆ ಮಾತ್ರ ಕಾಲಾವಕಾಶ ನೀಡಲಾಗಿದೆ. ಆದ್ರೆ ವಾಕಿಂಗಿಗೆ ಸಮಯವನ್ನ ಕೊಟ್ಟಿಲ್ಲ. ಆ ಒಂದು ವಾಕಿಂಗ್ ಸಮಯಕ್ಕೆ ಈಗ ಸದ್ಯಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. ಈ ಮೊದಲು ಒಂದು ಹಾಸಿಗೆ ಬೇಕು, ನನಗೆ ದಿಂಬು ಬೇಕು, ಯಾವುದೇ ರೀತಿಯ ಸರಿಯಾದ ವ್ಯವಸ್ಥೆಯನ್ನು ನನಗೆ ಕಲ್ಪಿಸ್ತಾ ಇಲ್ಲ ಅಂತ ದರ್ಶನ್ ಜೈಲಧಿಕಾರಿಗಳ ವಿರುದ್ಧವಾಗಿ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ರು. ಜೊತೆಗೆ ಜಡ್ಜ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಳ್ಳುವ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ವಾಕಿಂಗ್ ಸಮಯ ಕೂಡ ಕಟ್ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೂ ಕೂಡ ನ್ಯಾಯಾಲಯಕ್ಕೆ ಹೋಗ್ತಾರಾ, ಜಡ್ಜ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಳ್ತಾರಾ ಅಂತ ನೋಡ್ಬೇಕಾಗತ್ತೆ. ಹಾಸಿಗೆ ದಿಂಬು ವಿಚಾರಕ್ಕೆ ಜೈಲಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಕೆಲವೊಂದಿಷ್ಟು ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ದರ್ಶನ್ ಪರ ವಕೀಲರು ಕೂಡ ನ್ಯಾಯಾಧೀಶರ ಮುಂದೆ ಹೇಳಿದ್ರು. ಸದ್ಯಕ್ಕೆ ಈಗ ಆ ಒಂದು ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಕೆಲವೊಂದಿಷ್ಟು ಜೈಲಿನ ನಿಯಮಗಳೇನಿದಾವೆ ಅದನ್ನ ಬದಲಾವಣೆ ಕೂಡ ಮಾಡಲಾಗ್ತಾ ಇದೆ. ಕೇವಲ ಬಟ್ಟೆ ತೊಳೆದು ಒಣಹಾಕಕ್ಕೆ ಮಾತ್ರ ಸದ್ಯಕ್ಕೆ ಕಾಲಾವಕಾಶವನ್ನ ನೀಡಲಾಗಿದೆ. ಆದ್ರೆ ಬೇರೆ ಯಾವುದಕ್ಕೂ ಕೂಡ ಸಮಯವನ್ನ ಕೊಡ್ತಾ ಇಲ್ಲ. ಈಗ ಹಾಗಾಗಿ ವಾಕಿಂಗ್ ಸಮಯ ಅಂತ ಏನು ನಿಗದಿಯನ್ನ ಮಾಡಲಾಗಿತ್ತು, ಆ ಒಂದು ವಾಕಿಂಗ್ ಸಮಯಕ್ಕೂ ಕೂಡ ಈಗ ಸದ್ಯಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. ಯಾಕೆಂದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ಬದಲಾವಣೆ ಕೂಡ ಮಾಡಲಾಗಿದೆ. ಇಷ್ಟು ದಿನ ದರ್ಶನ್ ಬ್ಯಾರಕ್ಗೆ ಊಟವನ್ನ ಪೂರೈಕೆ ಮಾಡಲಾಗ್ತಿತ್ತು. ಇನ್ನು ಮುಂದೆ ಆ ರೀತಿಯಾಗಿ ಬ್ಯಾರಕ್ಗೆ ತೆಗೆದುಕೊಂಡು ಊಟವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವೊಂದಿಷ್ಟು ನಿಯಮಗಳನ್ನ ಬದಲಾವಣೆ ಮಾಡಿದ್ದಾರೆ.